ಗಂಡ ಕೈಕೊಟ್ಟ ಅಬಲೆಗೆ ಬಾವ ಏನ್ ಮಾಡ್ದ ನೊಂದ ನಾದಿನಿ ನ್ಯಾಯಕ್ಕಾಗಿ ಕಣ್ಣೀರ ಧಾರೆ ಸಿರಿವಂತ ಪತಿ ಕುಟುಂಬದ ಕರಾಳ ಮುಖ ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಮಹಿಳೆ ಕಣ್ಣೀರು ಗಂಡ ಕೈಕೊಟ್ಟ ಅಬಲೆಗೆ ಬಾವ ಏನ್ ಮಾಡ್ದ ನೊಂದ ನಾದಿನಿ ನ್ಯಾಯಕ್ಕಾಗಿ ಕಣ್ಣೀರಿಡ್ತಾ ಇದ್ದಾರೆ ಸಿರಿವಂತ ಪತಿ ಕುಟುಂಬದ ಕರಾಳ ಮುಖ ಅನಾವರಣಗೊಂಡಿದೆ ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಮಹಿಳೆ ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ರು ಚಿನ್ನವನ್ನು ಕದ್ರು ಬಲವಂತವಾಗಿ ಡಿವೋರ್ಸ್ ಪೇಪರ್ ಸಹಿ ಹಾಕೋಕ್ಕೂ ಕೂಡ ಧಮಕಿ ಹಾಕಿದ್ದಾರೆ 11 ವರ್ಷಗಳ ದಾಂಪತ್ಯಕ್ಕೆ ಎಳ್ಳಿನೂರು ಬಿಟ್ಟಿದ್ದಾನೆ ಪತಿ ಸಹೋದರನಿಂದಲೂ ಕೂಡ ಸಿಕ್ಕಾಪಟ್ಟೆ ಟಾರ್ಚರ್ ಪತಿ ಪ್ರಕಾಶ್ ಫಾರ್ಮರ್ ಕುಟುಂಬದ ಕರಾಳ ಕಥೆಯನ್ನ ಪತ್ನಿ ಬಿಚ್ಚಿಟ್ಟಿದ್ದಾಳೆ ಅಂದ ಹಾಗೆ ಕಣ್ಣೀರಿಡ್ತಾ ನ್ಯಾಯಕ್ಕಾಗಿ ಪರಿತಪಿಸ್ತಾ ಇರೋ ಈ ಮಹಿಳೆಯ ಹೆಸರು ಮಧುಬಾಲ 11 ವರ್ಷಗಳ ಹಿಂದೆ ಪತಿ ಪ್ರಕಾಶ್ ಅವರ ಕುಟುಂಬದ ಬಗ್ಗೆ ಮಾತನಾಡಿದ್ದಾರೆ ಮಹಿಳೆ ಮನೆಗೆ ನುಗ್ಗಿ ದಾಂಧಲೆ ನಡೆಸಿ ಹಲ್ಲೆ ಮಾಡಿದ್ದಾರೆ ಚಿನ್ನ ಕದ್ದಿದ್ದಾರೆ ಬಾವ ಸುರೇಶ್ ಆತನ ವಿರುದ್ಧ ಮಹಿಳೆ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರವಾಗಿ ಕೇಸ್ ಕೂಡ ದಾಖಲಾಗಿದೆ ಪತಿ ಪ್ರಕಾಶ್ ಫಾರ್ಮರ್ ಕುಟುಂಬದ ಕರಾಳ ಮುಖವನ್ನ ಅನಾವರಣ ಮಾಡಿದಾಳೆ ಮಹಿಳೆ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ ಹಲ್ಲೆ ನಡೆಸಿದ್ದಾರೆ ಮನಸ್ಸೋ ಇಚ್ಛೆ ಹೊಡೆದಿದ್ದಾರೆ ಬಾವ ಸುರೇಶ್ ಆತನ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿಬರ್ತಾ ಇದೆ ಮತ್ತೊಂದು ಕಡೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ 11 ವರ್ಷಗಳ ಹಿಂದೆ ಮದುವೆ ಆಗಿರುತ್ತೆ ಅವರು ನಡೆಸಿದಂತಹ ಕ್ರೌರ್ಯ ಹಲ್ಲೆ ಮಾಡಿದಂತಹ ವಿಚಾರ ಪ್ರತಿಯೊಂದು ಕೂಡ ಆಕೆ ಕಣ್ಣೀರಿಡ್ತಾ ನ್ಯಾಯಕ್ಕಾಗಿ ಈಗ ಅಂಗಲಾಚಿಸ್ತಾ ಇದ್ದಾರೆ ನ್ಯಾಯಕ್ಕಾಗಿ ಸಂತ್ರಸ್ತೆ ಮಧುಬಾಲ ಕಣ್ಣೀರು ಹಾಕ್ತಾ ಇದ್ದಾರೆ ಪೊಲೀಸರ ಬಳಿ ನ್ಯಾಯ ಕೊಡಿಸಿ ಅಂತ ಆ ನೊಂದ ಮಹಿಳೆ ಮನವಿ ಮಾಡ್ಕೊಳ್ತಾ ಇದ್ದಾರೆ 9 दिसंबर को मेरे को जुंजाराम परमार जो मेरे हस्बैंड के पिताजी हैं उनका कॉल आता है और वो बोलते हैं जो भी तुम्हारे घर से पैसा प्रॉपर्टी के पेपर और ज्वेलरी जो सुरेश परमार और अभिषेक जैन लेके गए हैं वो मेरे पास है अगर वो तुमको चाहिए तो तुम्हें डाइवोर्स के पेपर्स के ऊपर साइन करना पड़ेगा नहीं तो मैं तुम्हारी जान के ऊपर खतरा है और तुम्हें मैं मरवा दूंगा ब्लैकमेल कर रहे हो मुझे बार बार फ़ोन करके मेरे 2 छोटे बच्चे हैं घर का रेंट 18,000 है और अब मैं पूरी हेल्पलेस हूँ और वो सब लेकर भी चले गए और ना अब मुझे कुछ वापस कर रहे हैं ना मेंटेनेंस दे रहे हैं कुछ भी नहीं कर रहे हैं बार बार ब्लैकमेल कर रहे हैं और अलग अलग केस बनाने की धमकी दे रहे हैं मुझे मेरी रिक्वेस्ट है पुलिस डिपार्टमेंट से कि आप प्लीज़ मेरे को इस केस के अंदर ये हेल्प कीजिए हाथ जोड़ के मेरी विनती है आप मुझे इस केस के अंदर हेल्प कीजिए और मेरे बच्चों के ऊपर देखकर मेरे और मेरे बच्चों को ध्यान में रखकर उन्हें अरेस्ट करवाइए प्लीज़ सर 9 दिसंबर को मेरे को जुंजाराम परमार जो मेरे हस्बैंड के पिताजी हैं उनका कॉल आता है और वो बोलते हैं जो भी तुम्हारे घर से पैसा प्रॉपर्टी के पेपर और ज्वेलरी जो सुरेश परमार और अभिषेक जैन लेके गए हैं वो मेरे पास है अगर वो तुमको चाहिए तो तुम्हें डाइवोर्स के पेपर्स के ऊपर साइन करना पड़ेगा नहीं तो मैं तुम्हारी जान के ऊपर खतरा है और तुम्हें मैं मरवा दूंगा ब्लैकमेल कर रहे हो मुझे बार बार फ़ोन करके मेरे 2 छोटे बच्चे हैं घर का रेंट 18,000 है और अब मैं पूरी हेल्पलेस हूँ और वो सब लेकर भी चले गए और ना अब मुझे कुछ वापस कर रहे हैं ना मेंटेनेंस दे रहे हैं कुछ भी नहीं कर रहे हैं बार बार ब्लैकमेल कर रहे हैं और अलग अलग केस बनाने की धमकी दे रहे हैं मुझे
मेरी रिक्वेस्ट है पुलिस डिपार्टमेंट से कि आप प्लीज़ मेरे को इस केस के अंदर ये हेल्प कीजिए। हाथ जोड़ के मेरी विनती है, आप मुझे इस केस के अंदर हेल्प कीजिए और मेरे बच्चों के ऊपर देखकर मेरे ಸಂತ್ರಸ್ತ ಮಹಿಳೆ ಮಧುಬಾಲ ಹೇಳ್ತಾ ಇರುವಂಥ ವಿಚಾರವನ್ನು ನಾವು ಗಮನಿಸ್ತಾ ಇದ್ದೀವಿ. 11 ವರ್ಷಗಳ ಹಿಂದೆ ಮದುವೆ ಆಗಿರುತ್ತೆ. ಆಮೇಲೆ ಆ ಗಂಡನ ಮನೆಯವರು ಹೇಗೆಲ್ಲ ಟಾರ್ಚರ್ ಕೊಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಆಕೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ರು. ಅತ್ತ ಗಂಡ ಕೈ ಕೊಟ್ಟಿದ್ದಾನೆ, ಮತ್ತೊಂದು ಕಡೆ ಈಗ ದೂರ ಇದ್ದಾರೆ ಇವರು, ನನಗೆ ನ್ಯಾಯ ಸಿಗಬೇಕು ಅನ್ನುವಂಥ ವಿಚಾರವನ್ನು ಅವರು ಹೇಳ್ಕೊಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಈ ಮಹಿಳೆ ಮನೆಗೆ ನುಗ್ಗಿ ಹಲ್ಲೆ ನಡೆಸಿದ್ದಾರೆ, ದಾಂಧಲೆ ಮಾಡಿದ್ದಾರೆ, ಅದರ ಜೊತೆಗೆ ಚಿನ್ನ ಆಮೇಲೆ ಇಲ್ಲದೇ ಇರೋ ಸುಳ್ಳು ಕೇಸ್ಗಳನ್ನೆಲ್ಲ ಹಾಕಿ ಬೆದರಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಆಕೆ ಹೇಳ್ತಾ ಇದ್ರು. ಒಂದು ಕಡೆ ಆರೋಪಿ ಸುರೇಶ್ ಪರ್ಮಾರ್ ಏನಿದ್ದಾನೆ ಆತನ ಫೋಟೋ ಕೂಡ ತೋರಿಸ್ತಾ ಇದ್ದೀವಿ. ಈ ನೊಂದ ಸಂತ್ರಸ್ತೆ ಮಹಿಳೆಯ ಗಂಡ ಆತ. ಮತ್ತೊಂದು ಕಡೆ ಮಧುಬಾಲ ಈ ನೊಂದಿರುವಂಥ ಮಹಿಳೆ ಒಂದಷ್ಟು ವಿಚಾರಗಳನ್ನು ಅಂದರೆ ಹೇಗೆ ಕಿರುಕುಳ ಕೊಡ್ತಾ ಇದ್ದಾರೆ, ಹೇಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತೇಳಿ ಒಂದು ರೀತಿ ಸಿಕ್ಕಾಪಟ್ಟೆ ರೋದನೆಯನ್ನು ಅನುಭವಿಸ್ತಾ ಇದ್ದೀನಿ. ಮನೆಗೆ ಬಂದಂಥ ಆತ ಸುರೇಶ್ ಮತ್ತು ಆತನ ಸ್ನೇಹಿತರು ಎಲ್ಲರೂ ಕೂಡ ಒಂದಷ್ಟು ಜನ ಯಾರೋ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದಿದ್ದರು, ದೌರ್ಜನ್ಯ ನಡೆಸಿದ್ದಾರೆ, ಅದರ ಜೊತೆಗೆ ಹಲ್ಲೆ ಮಾಡ್ತಾ ಇದ್ದಾರೆ, ಆಮೇಲೆ ಚಿನ್ನ ಎಲ್ಲ ಕದ್ದಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೂರ್ತಿ, ಏನಿದು ಘಟನೆ? ಏನು ಗಂಭೀರವಾದಂಥ ಆರೋಪಗಳನ್ನು ಆಕೆ ಮಧುಬಾಲ ಮಾಡ್ತಾ ಇದ್ದಾರಲ್ಲ, ಏನು ಕತೆ ಇದು? ಪ್ರಭು, ಬೆಂಗಳೂರಿನಂತ ಮಹಾನಗರದಲ್ಲಿ ಜ್ಯುವೆಲ್ರಿ ಅಂಗಡಿ ಮತ್ತೆ ಐಷಾರಾಮಿ ಅಪಾರ್ಟ್ಮೆಂಟ್ ಮತ್ತೆ ರಾಯಲ್ ಆಗಿ ಇದರೆಲ್ಲ ನೋಡಿ ರಾಯಲ್ ಆಗಿ ಜೀವನ ಸಾಗಿಸಬಹುದು ಅಂತ ಕನಸ್ಕೊಂಡಿದ್ದಂತ ಮಾರ್ವಾಡಿ ಹೆಣ್ಮಗಳಿಗೆ ಇದೊಂದು ರೀತಿಯಲ್ಲ ಕರುಣಾಜನಕ ಕಥೆ ಎದುರಾಗಿರುವಂತದ್ದು. 11 ವರ್ಷದ ಹಿಂದೆ ನೆಲಮಂಗಲದ ಪ್ರಕಾಶ್ ಪಾರ್ಮಾ ಏನಿರ್ತಾನೆ, ಅವನ ಜ್ಯುವೆಲ್ರಿ ಶಾಪ್ ಇಟ್ಕೊಂಡು ಇದ್ ಮಾಡ್ತಾ ಇದ್ದ. ಹಾಗಾಗಿ ಅವನನ್ನ ಮದುವೆ ಆಗಿದ್ಲು ಮಧುಬಾಲ ಅಂತ ಹೇಳಿ. ಇತ್ತೀಚೆಗೆ ಏನೋ ಸಣ್ಣ ಪುಟ್ಟ ವಿಷಯಗಳಿಗೆ ಗಂಡ ಹೆಂಡತಿ ನಡುವೆ ಮನಸ್ತಾಪ ಬಂದು ಈತ 2 ಮಕ್ಕಳನ್ನ ಮತ್ತೆ ಪತ್ನಿ ಮಧುಬಾಲರನ್ನ ಬಿಟ್ಟು ರಾಜಸ್ಥಾನಕ್ಕೆ ತೆರಳ್ಬಿಟ್ಟಿದ್ದ. ಹಾಗಾಗಿ ಏನೋ ರಾಜಸ್ಥಾನಕ್ಕೆ ಹೋಗಿದ್ದಂತ ಏನು ಪತಿ ಪ್ರಕಾಶ್ ವರ್ಮಾ ಏನಿದೆ ಆತ ಅಲ್ಲಿಂದ ಒಂದು ಡೈವರ್ಸ್ ಪೇಪರ್ ಕಳ್ಸಿರ್ತಾರೆ, ಸೈನ್ ಮಾಡು, ಇದಕ್ಕೆ ನನಗೆ ನಿನ್ಗೆ ಹೊಂದಾಣಿಕೆ ಆಗಲ್ಲ ಅಂತ ಹೇಳಿ. ಹಾಗಾಗಿ ಅದಕ್ಕೆ ಒಪ್ಪಿರಲ್ಲ. ಹಾಗಾಗಿ ಏನು ಪತಿಯ ಅಣ್ಣ ಏನಿರ್ತಾನೆ ಅವನು ಮೈಸೂರಿನಲ್ಲಿ ಇರ್ತಾನೆ, ಪತಿಯ ಅಣ್ಣ ಸುರೇಶ್ ಪಾರ್ಮಾ ಅಂತ. ಆ ಸುರೇಶ್ ಪಾರ್ಮಾ ಬೆಂಗಳೂರಿಗೆ ಬಂದು ಬೆಂಗಳೂರಿನ ನೆಲಮಂಗಲಕ್ಕೆ ಬಂದು ಅಲ್ಲಿ ಏನು ಮಧುಬಾಲ ವಾಸಿಸುವಂತ ಮನೆಗೆ ನುಗ್ಗಿ ಆಕೆಗೆ ಏನು ಚಿತ್ರಹಿಂಸೆ ಕೊಟ್ಟಿರೋದು ಡೈವರ್ಸ್ ಪೇಪರ್ಗೆ ನೀನ್ ಸರಿಯಾಗಿ ಗೊತ್ತಾ ಒಪ್ತಾ ಇದ್ದಕ್ಕೆ ಆಕೆಗೆ ಏನ ಸರಿಗೆಗೆ ಕೈ ಹಾಕಿ ತೊಡೆಯನ್ನ ಗಿಲ್ಲಿ ಹೀಗೆ ಒತ್ತಾಯ ಮಾಡಿ ಕಡೆಗೂ ಒಪ್ಪದಿದ್ದಕ್ಕೆ ಏನೋ ಅವರ ಬೀರಲ್ಲಿರುವಂತ ಬೆಲೆ ಬಾಳುವಂತ ಲಕ್ಷಾಂತರ ರೂಪಾಯಿ ಚಿನ್ನಾಭರಣಗಳನ್ನ ಮತ್ತೆ ಈಕೆ ಹೆಸರಲ್ಲಿ ಏನು ಗಂಡ ಒಂದು ಸೈಟ್ ಕೂಡ ಖರೀದಿ ಮಾಡಿರ್ತಾನೆ ಒಳ್ಳೆ ಜಾಗದಲ್ಲಿ ನೆಲಮಂಗಲದಲ್ಲಿ. ಆ ಒಂದು ಪೇಪರ್ನ ಹಳೆಯ ಪೇಪರ್ಗಳನ್ನ ಸೈಟ್ ಪತ್ರಗಳನ್ನ ಎಲ್ಲ ಎತ್ಕೊಂಡು ಏನೋ ಮಧುಬಾಲರನ್ನ ಕೂಡಿ ಹಾಕಿ ಕೊಟ್ಟಾಗಿರ್ತಾರೆ. ಆಗ ಏನು ಸ್ಕೂಲ್ಗೆ ಹೋಗಿದ್ದಂತ 2 ಮಕ್ಕಳು ಕೂಡ ಇದಾವೆ ಇವರಿಗೆ. ಆ 2 ಮಕ್ಕಳು ಮನೆಗೆ ಬಂದಾಗ ಏನು ಆ ಕೂಡ ಹಾಕಿದ್ದಂತ ಒಂದು ರೂಮ್ ಇದಾವೆ, ಅದನ್ನ ಡೋರ್ ತೆಗೆದಾಗ ಮಧುಬಾಲ ಈಚೆ ಬರ್ತಾಳೆ. ಬಂದು ತನ್ನ ನೋವಿನ ಏನು ಈ ತರ ಹಿಂಸೆಗೆ ಸಂಬಂಧಪಟ್ಟಂಗೆ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇತ್ತ ಪ್ರಕರಣ ದಾಖಲಾಯ್ತದಂಗೆ ಏನು ಬಾವ ಸುರೇಶ್ ಬಾಬಾ ಇದ್ದಾನೆ, ಮತ್ತೆ ಆತನ ಜೊತೆ ಅಭಿಷೇಕ್ ಜೈನ್ ಅಂತ ಒಬ್ಬನ. ಓಕೆ, ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.